Hallelujah. Hallelujah. So ஆண்டவருடைய பெரிதான நாமத்துக்கு மகிமை உண்டாவதாக. ದೇವರ ದೊಡ್ಡ ನಾಮಕ್ಕೆ ಮಹಿಮೆ ಉಂಟಾಗಲಿ. பிரியமானவர்களே, எங்களுடைய வாழ்க்கையில நாங்கள் எத்தனையோ நேரங்களிலே நாங்கள் பெற்றுக்கொண்ட வாக்குத்தத்தத்தை எழுந்து போகிற காரியம் என்ன? ಪ್ರಿಯವಾದವರೇ, ಎಷ್ಟೋ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಹೊಂದಿಕೊಳ್ಳುವಂತ ಆ ವಾಗ್ದಾನವನ್ನು ಕಳ್ಕೊಳ್ತೇವೆ. ಯಾಕೆ? ஆண்டவர் கொடுத்த வாக்குத்தத்தம் அது வல்லமை உடையது. ದೇವರು ಕೊಡುವಂತ ವಾಗ್ದಾನ ಅದು ಬಲವುಳ್ಳದು. சில நேரங்களிலே ಆದ್ರೆ ಕೆಲವು ಸಮಯದಲ್ಲಿ எங்களுடைய வாழ்க்கையில அந்த அற்புதங்களை நாங்கள் பார்க்காமல் போகிறோம். ನಮ್ಮ ಜೀವನದಲ್ಲಿ ಆ ಅದ್ಭುತವನ್ನು ನಾವು ನೋಡದೆ ಹೋಗ್ತೇವೆ. நான் ಆண்டವருடைய சமூகத்தில் காத்திருந்த போது ஆண்டவர் எனக்கு ஒரு வார்த்தையை என்னோடு பேசினார். ನಾನು ದೇವರ ಸಮ್ಮುಖದಲ್ಲಿ ಕಾಯ್ತಾ ಇದ್ದಾಗ ದೇವರು ನನಗೆ ಒಂದು ವಾಕ್ಯವನ್ನು ಮಾತಾಡಿದ್ರು. ஆண்டவர் எனக்கு சொன்னார், ದೇವರು ನನಗೆ ಹೇಳಿದ್ರು, நீ உன் எண்ணத்தில் எதை சிந்திக்கிறாயோ, ನಿನ್ನ ಮನಸ್ಸಲ್ಲಿ ನೀ ಏನನ್ನು நீ ಯೋಚಿಸ್ತೀಯೋ, எதை உன்னுடைய மனதார நீ பேசுகிறாயோ, ನಿನ್ನ ಮನಸ್ಸಿಂದ ಏನನ್ನು ನೀ ಮಾತಾಡ್ತೀಯೋ, அதேபடிதான் உன் வாழ்க்கையில நடக்க போகிறது. ಅದೇ ಪ್ರಕಾರವೇ ನಿನ್ನ ಜೀವನದಲ್ಲಿ ஒரு ನಡೆಯುತ್ತೆ. ஹல்லேலூயா சொல்லுங்க. ಒಂದು ಹಲ್ಲೆಲೂಯಾ ಹೇಳೋಣ. ஹல்லேலூயா. ಹಲ್ಲೆಲೂಯಾ. நீங்க என்னத்தை பேசுறீங்களோ உங்களுடைய வாழ்க்கை குறித்தாக, ನಿಮ್ಮ ಜೀವನದ ಕುರಿತು ನೀವೇನನ್ನು ಮಾತಾಡ್ತೀರೋ, amen, whatever you think about your life, ನಿಮ್ಮ ಜೀವನದ ಕುರಿತು ನೀವೇನೆಲ್ಲ ಯೋಚಿಸ್ತೀರೋ, that is how you are going to live. ಅದರ ಪ್ರಕಾರವೇ ನೀವು ಜೀವಿಸ್ತೀರಾ. எத்தனை பேருக்கு விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? amen, hallelujah. ಹಲ್ಲೆಲೂಯಾ. நீங்க சிந்திக்கிறது ஒன்று, நீங்கள் வாழ்வது ஒன்றா இருக்க முடியாது. ನೀವು ಯೋಚಿಸುವಂತದ್ದು ಒಂದು, ಆದ್ರೆ ನೀವು ಬದುಕುವುದು ಒಂದಾಗಿ ಇರಲ್ಲ. ஹல்லேலூயா. ಹಲ್ಲೆಲೂಯಾ. amen. ஒரு amen பெரிய ஞானி ஒருவன் இப்படியாக சொல்லுகிறார். ಒಂದು ದೊಡ್ಡ ಜ್ಞಾನಿ ಆತನು ಹೀಗೆ ಹೇಳುತ್ತಾನೆ, உலகத்திலே இருக்கிற ஒரு பெரிய சிறை ஒன்று இருக்கிறது என்றால் அது எங்களுடைய ஆலோசனை தான். ಲೋಕದಲ್ಲಿ ಒಂದು ದೊಡ್ಡ ಒಂದು ಸೆರೆಮನೆ ಇದೆ ಅಂದ್ರೆ ಅದು ನಮ್ಮ ಆಲೋಚನೆ. amen, hallelujah. ಹಲ್ಲೆಲೂಯಾ. இந்த சிறை ಒಂದು அரண்மனையா மாறிடுச்சுன்னா வாழ்க்கையே ಅದ್ಭುತமா ಮಾರಿಬಿடும். ಈ ಒಂದು ಸೆರೆಮನೆ ಇದು ಅರಮನೆಯಾಗಿ ಬದಲಾಗ್ಬಿಟ್ರೆ ನಮ್ಮ ಜೀವನಗಳೇ ಬದಲಾಗೋಗುತ್ತೆ. amen, hallelujah. ಹಲ್ಲೆಲೂಯಾ. ஒரு பழமொழி இப்படியாக எழுதப்படுகிறது. ಒಂದು ಗಾದೆ ಹೀಗೆ ಹೇಳ್ತಾರೆ. hallelujah. ಹಲ್ಲೆಲೂಯಾ. ஒரு ஜோக்கர், ಒಂದು ತಮಾಷೆ ಮಾಡುವಂತ ಒಂದು ಜೋಕರ್, amen, அவன் அரண்மனைக்கு வந்தாலுமே ಆತ ಅರಮನೆಗೆ ಹೋದ್ರೇನು ಕೂಡ அவன் ராஜாவாக முடியாது. ಆತ ರಾಜ ಆಗಲು நான் சொல்றது ಸಾಧ್ಯವಿಲ್ಲ. எத்தனை பேருக்கு புரியுதுங்க? ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? amen, ஒரு ஜோக்கர், ಒಂದು ಜೋಕರ್ அவன் வந்து amen அரண்மனைக்கு வந்தால் ಆತ ಅರಮನೆಗೆ ಹೋದ್ರೆ அவன் ராஜாவாக மாறிட முடியாது. ಆತ ರಾಜನಾಗಿ ಬದಲಾಗಲು ಸಾಧ್ಯವಿಲ್ಲ. அதற்கு பதிலாக ಅದರ ಬದಲಾಗಿ அவன் வந்த அந்த அரண்மனையும் ஒரு சர்க்கஸாய் மாறிடும். ಆತ ಹೋಗುವಂತಹ ಆ ಅರಮನೆನೇ ಒಂದು ಸರ್ಕಸ್ ಆಗಿ நான் ಬದಲಾಗ್ಬಿಡುತ್ತೆ. சொல்றது புரியுதுங்களா? ನಾ ಹೇಳೋದು ಅರ್ಥ ಆಗ್ತಿದೆಯಾ? மாற வேண்டியது இடமல்ல, மாற வேண்டியது எங்களுடைய ஆலோசனை. ಬದಲಾಗಬೇಕಾಗಿರುವಂತದ್ದು ಸ್ಥಳವಲ್ಲ, ಬದಲಾಗಬೇಕಾಗಿರುವಂತದ್ದು ನಮ್ಮ நான் ಆಲೋಚನೆ. சொல்லுகிறது கேட்டுட்டு இருக்கிறீங்களா? ಎಲ್ಲರೂ ನಾ ಹೇಳೋದು ಕೇಳ್ತಿದ್ದೀರಾ? If you want to see a change in your life, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನೀವು if ನೋಡಬೇಕಾ? you want to see a breakthrough in your life, ನಿಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ನೋಡಬೇಕಾ? amen, it is all in your mind. ಅದೆಲ್ಲ ನಿಮ್ಮ ಮನಸ್ಸಲ್ಲಿದೆ. ನೆಗೆಟಿವ್ ಮೈಂಡ್ ಪಾತ ಆಂಡವರಿಗೆ ನಮ್ಮನ್ನ ಅಳಿಸಿರணும்னு ತೋணுது. ನಕಾರಾತ್ಮಕವಾದ ಮನಸ್ಸನ್ನು ನಮ್ಮಲ್ಲಿ ದೇವರು ನೋಡುವಾಗ ನಮ್ಮನ್ನು ನಾಶ ಮಾಡಿಬಿಡಬೇಕಂತ ದೇವರು ಬಯಸ್ತಾರೆ. அவருடைய ಪ್ರಾಮಿಸ್, அவருடைய வேர்டுக்கு எதிராய் சிந்திக்கும் போது, I mean, if God says I will do it, if you say never, ನನ್ನ ಜೀವಿತದಲ್ಲಿ ಆಗಲ್ಲ, ನನ್ನ ಜೀವಿತದಲ್ಲಿ ಆಗೋದಿಲ್ಲ, ದೇವರು ಎಲ್ಲ ಮರೆತು ಇದೆಲ್ಲ ಪೇಸನಿಂಗನ, ಇಟ್ ಫೀಲ್ಸ್ ಲೈಕ್ God, I mean, it feels, I mean, God wants to destroy you. ನೆನಪಿದೆ, ದೇವರು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ರೇನು ಕೂಡ ಇದೆಲ್ಲ ನನ್ನ ಜೀವನದಲ್ಲಿ ನಡೆಯಲ್ಲ, ಇದೆಲ್ಲ ಆಗಲ್ಲ, ಇದೆಲ್ಲ ನನಗೆ ಆಗಲ್ಲ ಅಂತ ನೀವು ಹೇಳ್ತೀರಾ ಅಂದ್ರೆ ಈ ನಕಾರಾತ್ಮಕ ಮನಸ್ಸನ್ನು ನೋಡಿ ದೇವರು ನಿಮ್ಮನ್ನು ನಾಶ ಮಾಡಬಿಡಬೇಕಂತ ಬಯಸ್ತಾರೆ. I want to warn something here. ಇಲ್ಲಿ ನಾನು ನಿಮಗೆ ಎಚ್ಚರಿಸ್ತೇನೆ. Some people provoke God. ಕೆಲವು ಜನರು ದೇವರನ್ನೇ ಚುಚ್ಚಿ ಮಾತಾಡೋದು. Amen, hallelujah. ಮಾತಾಡ್ತಾರೆ ಇನ್ನಿಗೂ ಕೂಡ, ಇವಾಗ್ಲೂ ಮಾತಾಡ್ತಾರೆ. You are with another believer, ಬೇರೆ ಒಂದು ವಿಶ್ವಾಸಿಗಳೊಟ್ಟಿಗೆ ಇರುವಾಗ you speak so easily. ಎಬ್ಡಿನ ನಂದು ಬಿಡು ಯಾವತ್ತು ಬದಲಾಗ, you try to provoke God, ದೇವರನ್ನ ಕೆಣಕಕ್ಕೆ ನೋಡ್ತೀರಾ. ನಿಮ್ಮ ಮಾತುಗಳು ಹೆಂಗಿರ್ತದೆ ಅಂದ್ರೆ ಇನ್ನೊಬ್ಬ ವಿಶ್ವಾಸಿಗೆ ಕೂಡ ಏನ್ಪಾ ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ ದೇವರ ವಿರುದ್ಧವಾಗಿ ಇವನು. ನೀವು ಹೇಗೆ ಮಾತಾಡ್ತೀರಾ ಅಂದ್ರೆ ದೇವರನ್ನೇ ಚುಚ್ಚೋದು, ದೇವರನ್ನೇ ಹಾಗೆ ಕೋಪ ಪಡಿಸುವಂತ ರೀತಿಯಲ್ಲಿ ಮಾತಾಡೋದು. I tell you, ನಿಮಗೆ ನಾ ಹೇಳ್ತೀನಿ, don't think God will see that and he will repent and come back to you saying, ಅಯ್ಯೋ ಅಷ್ಟು ಬೇಜಾರಾಯ್ತಾ ಮಗನೇ, ನಿನಗೆ ಅದ್ಭುತ ಮಾಡ್ತೀನಿ. I tell you, you will perish. ನಿಮಗೆ ನಾ ಹೇಳ್ತೇನಲ್ಲ, ಈಗೆಲ್ಲ ನಾ ಮಾತಾಡ್ಬಿಟ್ರೆ ದೇವ್ರು ಅಯ್ಯೋ ಹೀಗೆ ಮಾಡ್ಬಿಟ್ಟ, ಸಾರಿ ಮಗನೇ ನಾನು ಎಲ್ಲ ಬದಲಾಯಿಸ್ತೇನೆ ಅಂತ ದೇವರು ಬಂದ್ಬಿಡ್ತಾರೆ ಅಂತ. ಇಲ್ಲ, ದೇವರು ನಿನ್ನನ್ನು ನಾಶ ಮಾಡ್ಬಿಡ್ತಾರೆ. Some people say, ಕೆಲವೊಬ್ರು ಹೇಳ್ತಾರೆ, ಎಷ್ಟು ಅಂತ ಪ್ರೇಯರ್ ಹೋಗಿ ಎಷ್ಟು ಅಂತ ಫಾಸ್ಟಿಂಗ್ ಮಾಡಿದ್ರೆ ಏನೇನೋ ಆಗೋದಿಲ್ಲ, ನನಗೂ ದೇವರೇ ಬೇಡ. ಯಾರಿಗೆ ಬಾಪ ಮಾತಾಡ್ತಿದ್ರಿ ನೀವು? ಎಷ್ಟು ಉಪವಾಸ ಮಾಡ್ಲಿ, ಎಷ್ಟು ಪ್ರಾರ್ಥನೆಗೆ ಹೋಗ್ಲಿ, ಎಲ್ಲ ವ್ಯರ್ಥ ಈಗ ಹೇಳ್ತಿರಲ್ಲ, ಯಾರ ವಿರೋಧವಾಗಿ ಮಾತಾಡ್ತಿದ್ದೀರಾ? ಅಯ್ಯೋ, ನಾನು ಈಗೀಗ ಪ್ರೇಯರ್ ಮಾಡೋದಕ್ಕೆ ನನಗೆ ದೇವ್ರ ಇದಾರ ಅನ್ಸ್ಬಿಡ್ತದೆ ನನಗೆ.
ದೇವ್ರು ಇದಾರ ಅನ್ನಿಸ್ಬಿಡತ್ತೆ ನನಗೆ. Hallelujah. Hallelujah. So easy ஆக வருது தெரியுமா? வாயில இருந்து இந்த வார்த்தைங்க ಸುಲಭವಾಗಿ ಬಾಯಿಂದ ಮಾತು ಬಂದ್ಬಿಡ್ತಿದೆ. உங்க வாயில இருந்து பிசாசு அந்த வார்த்தையை கொண்டு வந்து உங்க மேல சாபத்தை கொட்ட விரும்புகிறான். ದುರಾತ್ಮನು ನಿಮ್ಮ ಬಾಯ ಮೂಲಕನೇ ಈ ಮಾತೆಲ್ಲ ತರಿಸಿ ನಿಮ್ಮ ಮೇಲೆ ಶಾಪವನ್ನು ಸುರಿಸ್ತಾನೆ. Amen. Hallelujah. Hallelujah. உங்க நாவை பாதுகாத்துக்கோங்க. ನಿನ್ನ ನಾಲಿಗೆಯನ್ನು ಕಾಪಾಡಿಕೋ. If a thought comes in your mind against God, immediately repent. ದೇವರ ವಿರೋಧವಾಗಿ ಏನಾದ್ರೂ ಆಲೋಚನೆ ನಿನ್ನ ಮನಸ್ಸಿಗೆ ಬಂದ್ರೆ ತಕ್ಷಣವೇ ಪಶ್ಚಾತ್ತಾಪ ಹೊಂದು. வாயில பேசக்கூடாது. வாயில ஏதாவது வருதுன்னா ஆண்டவரே நான் மன்னிச்சிருங்க ஆண்டவரே. ಬಾಯಲ್ಲಿ ಏನಾದ್ರೂ ಹಾಗೆ ಬರ್ತಾ ಇದೆ ಅಂದ್ರೆ ಫಸ್ಟ್ ದೇವರೇ ನನ್ನನ್ನು ಕ್ಷಮಿಸು. Don't ever play with God's promises. ದೇವರ ವಾಗ್ದಾನದೊಟ್ಟಿಗೆ ನೀ ಆಟ ಆಡಲೇಬೇಡ. God's word is as powerful as God. ದೇವರ ವಾಕ್ಯ ದೇವರ ರೀತಿಯಲ್ಲೇ ಬಲಿಷ್ಠದು. Amen. ಎತ್ತನೆ ಬೇರೆ ಆಮೆನ್ சொல்லுங்க. ಆಮೆನ್ It is as powerful as God. ದೇವರ ರೀತಿಯಲ್ಲೇ ದೇವರ ವಾಕ್ಯವು ಕೂಡ ಬಲವುಳ್ಳದೆ. Hallelujah. Hallelujah.